ಪ್ರೈಸಲು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನು ಸ್ವಾಗತಿಸ್ತಿದ್ದೀನಿ. ಬನ್ನಿ ದೇವರ ವಾಕ್ಯನ ಓದಿಕೊಳ್ಳೋಣ. ಕೀರ್ತನೆಗಳು 91ನೇ ಅಧ್ಯಾಯ 10ನೇ ವಚನ. ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ. ಪ್ರಿಯರೇ, ಸ್ವಾಮಿ ನಿಮ್ಮನ್ನು ನೋಡಿ ಒಂದು ಮಾತನ್ನು ಹೇಳ್ತಿದ್ದಾನೆ. ಪರಿಸ್ಥಿತಿಗಳನ್ನ ನೋಡಿ ಭಯಪಡಬೇಡ. ಯಾವ ಕೇಡು ನಿನಗೆ ಸಂಭವಿಸದು. ಯಾರೋ ನಿನ್ನ ಮೇಲೆ ಕಳಿಸಿದಂಥ ಮಾಟ ಮಂತ್ರಗಳಾಗಿರ್ಬೋದು, ಅಥವಾ ನಿನ್ನ ಬಗ್ಗೆ ಯಾವುದೋ ತಪ್ಪಾದ ಸಂಗತಿಗಳನ್ನ ಅವರು ಸಾರ್ತಾ ಇರಬಹುದು, ಅಥವಾ ಅದನ್ನ ಹೇಳ್ತಿರ್ಬೋದು, ಇತರರಿಗೆ ಹೋಗಿ ಹೇಳ್ತಿರ್ಬೋದು ನಿನ್ನ ಬಗ್ಗೆ ತಪ್ಪಾಗಿ, ನಿನ್ನ ಕೆಲಸದ ವಿರೋಧವಾಗಿ, ಅಥವಾ ನಿನ್ನ ಕುಟುಂಬದ ಪರವಾಗಿ ಯಾವುದೋ ತಪ್ಪಾದಂಥ ಕಾರ್ಯಗಳನ್ನ ಮಾಡುವುದಕ್ಕಾಗಿ ಅವರು ಹೊಂಚು ಆಗ್ತಾ ಇರ್ಬೋದು. ಆದರೆ ಸ್ವಾಮಿ ನಿಮ್ಮ ನೋಡಿ ಹೇಳ್ತಾನೆ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗೂಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ. ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಅನೇಕರು ನನ್ನ ಸಹಪಾಠಿಗಳು ನನಗೆ ವಿರೋಧವಾಗಿ ಇದ್ದಾರೆ. ನನ್ನ ಮುಂದೆಲ್ಲ ಚೆನ್ನಾಗೇ ಮಾತನಾಡ್ತಾರೆ, ಆದರೆ ನಾನು ಹೋದ ಮೇಲೆ ನನಗೆ ವಿರೋಧವಾಗಿ ಹಿಂದೆ ಮಸಲತ್ತು ಮಾಡ್ತಾರೆ. ನನಗೆ ಸಿಗಬೇಕಾಗಿರೋ ಪ್ರಮೋಷನನ್ನು ತಪ್ಪಿಸೋದಕ್ಕೆ ಪ್ರಯತ್ನಿಸ್ತಿದ್ದಾರೆ. ನನ್ನ ಮೇಲಧಿಕಾರಿಗಳಿಗೆ ಇಲ್ಲದೇ ಇರುವಂಥ ಮಾತುಗಳೆಲ್ಲ ನನ್ನ ಬಗ್ಗೆ ತಪ್ಪಾಗಿ ಹೇಳ್ತಿದ್ದಾರೆ ಎಂಬುದಾಗಿ ಇದ್ದೀರಾ? ಆ ರೀತಿಯಾದ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಿದ್ದೀರಾ? ಕರ್ತ ನಿಮ್ಮ ನೋಡಿ ಹೇಳ್ತಾನೆ, ಅವ್ರು ಏನೇ ವಿಷಯಗಳು ಹೇಳಿದ್ರು ನಿನಗೆ ವಿರೋಧವಾಗಿ, ಯಾವ ಕೇಡು ನಿನಗೆ ಸಂಭವಿಸೋದು. ನಿನ್ನನ್ನು ಮೇಲೆತ್ತಿ ಘನಪಡಿಸ್ಲಿಕ್ಕೆ ನಾನು ನಿನ್ನ ಸಂಗಡ ಇದ್ದೀನಲ್ಲ, ಅದನ್ನು ನೋಡಿ, ಪರಿಸ್ಥಿತಿ ನೋಡಿ ಸೋತು ಹೋಗಬೇಡ ಎಂಬುದಾಗಿ ಸ್ವಾಮಿ ಹೇಳ್ತಾನೆ. ಒಂದು ವೇಳೆ ನೀವು ಪ್ರಿಯರೇ, ಅಯ್ಯೋ ನನ್ನ ಕುಟುಂಬಕ್ಕೆ ವಿರೋಧವಾಗಿ ಏನೋ ಒಂದು ಕೇಡು ಮಾಡಲಿಕ್ಕೆ ಬಯಸ್ತಿದ್ದಾರೆ, ಇಲ್ಲಾದ್ರೂ ನಾನು ನೆಮ್ಮದಿಯಾಗಿ ಇರ್ಲಿಕ್ಕೆ ಬಿಡ್ತಿಲ್ವಲ್ಲ, ಎಲ್ಲಾ ಕಡೆನೂ ಹಾಗೆ ನಾವು ಇರುವಂತ ಒಂದು ಬಾಡಿಗೆ ಮನೇಲಿ ಇದ್ದೀವಿ, ಅಕ್ಕಪಕ್ಕದಲ್ಲಿ ಬಂದು ನಮ್ಮ ಬಗ್ಗೆ ಇಲ್ಲದನ್ನ ಸುಳ್ಳಾಗಿ ಹೇಳಿ ನಾವು ಯೇಸು ಸ್ವಾಮಿನ ನಂಬಿದ್ದೀವಿ ಅಂತ ಅನ್ನೋ ಕಾರಣಕ್ಕೆ ನಮ್ಮನ್ನ ತಪ್ಪಾಗಿ ನಮ್ಮ ಮೇಲೆ ಸುಳ್ಳಾದ ಮಾತುಗಳನ್ನ ಹೊರಿಸಿ ಓನರ್ಗಳಿಗೆ ಇಲ್ಲದೇ ಮಾತುಗಳನ್ನ ಹೇಳಿ ನಮ್ಮನ್ನ ಮನೆಯನ್ನ ಖಾಲಿ ಮಾಡಿಸ್ತಾ ಇದ್ದಾರೆ. ನಾವು ಅನೇಕ ಮನೆಗಳನ್ನ ಬಿಟ್ಟು ಖಾಲಿ ಮಾಡಿ ಅಲಿತಾ ಇದ್ದೀವಿ. ಇಲ್ಲಾದ್ರೂ ಬಂದು ನೆಮ್ಮದಿಯಾಗಿರೋಣಪ್ಪ ಅಂತ ಹೇಳಿದ್ರೆ ಇಲ್ಲೂ ಕೂಡ ಅನೇಕರು ಬಂದಿದ್ದೇನೆ ನಮ್ಮ ಮೇಲೆ ತಪ್ಪಾಗಿ ಹೇಳ್ತಿದಾರಲ್ಲ, ಈ ಓನರು ಕೂಡ ನಮ್ಮನ್ನ ಮನೆಯನ್ನ ಬಿಡಿಸ್ಬಿಡ್ತಾರ, ಅಯ್ಯೋ ಇಲ್ಲೂ ಕೂಡ ನಮ್ಮ ಕೆಲಸದಿಂದ ಬಿಡಿಸ್ಬಿಡ್ತಾರಾ ಅನ್ನೋ ಒಂದು ಆತಂಕದಲ್ಲಿ ನೀವಿದ್ದೀರಾ. ಸ್ವಾಮಿ ನಿಮ್ಮನ್ನು ನೋಡಿ ಹೇಳ್ತಾನೆ, ಯಾವ ಕೇಡು ನಿನಗೆ ಸಂಭವಿಸೋದು, ಉಪದ್ರವವು ನಿನ್ನ ಗೂಡಾರದ ಸಮೀಪಕ್ಕೂ ಬಾರದು. ಜನರು ಎಷ್ಟಾದ್ರೂ ಹೇಳಲಿ, ಜನಗಳು ಏನಾದ್ರೂ ಪ್ರಯತ್ನ ಮಾಡಲಿ, ನಿಮಗೆ ವಿರೋಧವಾಗಿ ಏನ್ ಬೇಕಾದ್ರೂ ಕೇಡು ಮಾಡೋದಕ್ಕೆ ಪ್ರೇರೇಪಿಸಲಿ, ಆದ್ರೆ ಸ್ವಾಮಿ ನಿಮ್ಮನ್ನು ನೋಡಿ ಹೇಳ್ತಾನೆ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವು ನಿನ್ನ ಗೂಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ. ಅನೇಕರು ವೈದ್ಯರ ಬಳಿ ಹೋಗ್ತಾರೆ, ಅಯ್ಯೋ ಡಾಕ್ಟರ್ ನನಗೆ ಈ ರೀತಿಯಾಗಿ ಹೇಳ್ಬಿಟ್ಟಿದ್ದಾರೆ, ರಿಪೋರ್ಟ್ ಕೂಡ ನನಗೆ ಏನೋ ಒಂದು ಬಲಹೀನತೆ ಅಥವಾ ಕಾಯಿಲೆ ಇದೆ ಅಂತ ಹೇಳಿ ಬಂದ್ಬಿಟ್ಟಿದೆ, ಆದ್ರಿಂದ ನಾನು ದಿನಾಲು ಮಾತ್ರೆ ತಗೊಳ್ಬೇಕಾ, ಅಯ್ಯೋ ದಿನಾಲು ಕೂಡ ನಾನು ಈ ರೀತಿ ಆಗಿದ್ದೇನೆ, ನೋವಲ್ಲಿ ಬೇನೆಯಲ್ಲಿ ನರಡ್ತಾ ಇರಬೇಕಾ, ಅಯ್ಯೋ ಇದನ್ನ ಗುಣ ಆಗಕ್ಕೆ ಇಲ್ವಾ, ಈ ವ್ಯಾಧಿ ಹೋಗಕ್ಕೆ ಇಲ್ವಾ, ಅಯ್ಯೋ ನಾನು ಏನಾಗ್ಬಿಡ್ತೀನೋ ಅಂತ ಹೇಳಿ ಭಯಪಡ್ತಿದ್ದೀರಾ? ಭಯಪಡಬೇಡಿ. ಸ್ವಾಮಿ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗೂಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ. ಒಂದು ವೇಳೆ ವೈದ್ಯರು ಹೇಳಿರೋದು ನಿಜನೇ ಆಗಿರಬಹುದು, ನಿಮ್ಮ ಶರೀರದಲ್ಲಿ ವ್ಯಾಧಿಗಳು ಇರಬಹುದು, ಒಂದು ವೇಳೆ ಬಲಹೀನತೆಗಳು ಇರಬಹುದು, ಆ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇರಬಹುದು, ರಿಪೋರ್ಟ್ಗಳೆಲ್ಲವೂ ಕೂಡ ನಿಮಗೆ ವಿರೋಧವಾಗಿ ಬಂದಿರಬಹುದು, ಆದ್ರೆ ನಿನ್ನನ್ನು ನೋಡಿ ಸ್ವಾಮಿ ಹೇಳ್ತಿದ್ದಾನೆ, ಯಾವ ಕೇಡು ನಿನಗೆ ಸಂಭವಿಸೋದು, ಉಪದ್ರವು ನಿನ್ನ ಗೂಡಾರದ ಸಮೀಪಕ್ಕೂ ಬಾರದು ಅಂತ ಹೇಳಿ. ಆದ್ರಿಂದ ಆ ವ್ಯಾಧಿ ನಿಮ್ಮನ್ನ ಜಯಿಸ್ಲಿಕ್ಕೆ ಆಗಲ್ಲ ಪ್ರೇರೆ, ಅದು ಕ್ಷಣ ಮಾತ್ರದಲ್ಲೇ ಕರ್ತನು ನಿಮ್ಮಿಂದ, ನಿಮ್ಮ ಶರೀರದಿಂದ ತೆಗೆದುಹಾಕೋದಕ್ಕೆ ಆತನ ಶಕ್ತನಾಗಿದ್ದಾನೆ. ಆದ್ರಿಂದ ಆತನ ವಾಕ್ಯದ ಮೇಲೆ ನೀವು ವಿಶ್ವಾಸ ಇಡಿ. ಆತನ ವಾಕ್ಯದ ಮೇಲೆ ಯಾವಾಗ ನೀವು ವಿಶ್ವಾಸ ಇಡ್ತೀರೋ ಆಗ ಆತನು ನಿಮಗೆ ಕೇಡಾಗದಂತೆ ಸಂರಕ್ಷಿಸ್ತಾನೆ. ಸ್ವಾಮಿ ನೀವು ಹೇಳಿದ್ದೀರಿ, ಯಾವ ಕೇಡು ನನಗೆ ಸಂಭವಿಸದು, ಉಪದ್ರವ ಗೂಡಾರದ ಸಮೀಪಕ್ಕೂ ಬಾರದು ಅಂತ ಹೇಳಿದ್ದೀರಲ್ಲ ಎಂಬುದಾಗಿ ನೀವು ನಂಬಿ ಪ್ರಾರ್ಥಿಸುವಾಗ ಆ ವಾಗ್ದಾನಗಳ ಶಕ್ತಿ ನೀವು ಹೊಂದಿಕೊಳ್ತೀರಿ ಪ್ರೇರಿ. ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ಆತನ ಸಂರಕ್ಷಣೆಯನ್ನ ಕಾಣ್ತೀರಿ. ಆದ್ರಿಂದ ಪರಿಸ್ಥಿತಿಗಳು ನೋಡಿ ಸೋತು ಹೋಗಬೇಡಿ. ಅಯ್ಯೋ ನೀನು ಸ್ವಲ್ಪ ಟೈಮ್ ಕೇಳಿದ್ದು
ಸಾಲದವ್ರಿಗೆ ಸಾಲ ಕೊಡ್ತೀವಿ ಅಂತ ಹೇಳಿದ್ದೇನೆ, ಇಲ್ಲ ಇಲ್ಲ ಅಂತ ಹೇಳಿ ಅಕ್ಕಪಕ್ಕದಲ್ಲಿ ಏನೋ ಒಂದು ಅವ್ರ ಮೇಲೆ ನಮ್ಮ ಮೇಲೆ ಇಲ್ಲದಲ್ಲದ ಸುಳ್ಳುಗಳನ್ನ ಹೇಳಿ ಆ ಟೈಮ್ ಕೊಟ್ಟವರು ಕೂಡ ಇಲ್ಲ ನಾಳೆನೇ ಬೇಕಪ್ಪ, ಇಲ್ಲ ಈ ಒಂದು ವಾರ ಮಾತ್ರ ಗಡುವು ಕೊಡ್ತೀವಿ ಅಂತ ಹೇಳಿದ್ದೇನೆ, ನಮ್ಗೆ ವಿರೋಧವಾಗಿ ಹೊಟ್ಟೆ ತಿರ್ಬೇಕು ಅಂತ ಇದ್ದಾರಪ್ಪ, ನಮ್ಗೆ ಏನ್ ಮಾಡ್ಬಿಡ್ತಾರೋ, ನಮ್ಮ ಕುಟುಂಬದಲ್ಲಿ ಏನ್ ಸಮಸ್ಯೆ ತಗೊಂಡ್ ಬರ್ತಾರೋ ಅಂತೇಳಿ ಆತಂಕದಲ್ಲಿ ಇದ್ದೀರಾ? ಸ್ವಾಮಿ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗೂಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ ಹೇಳ್ತಿದ್ದಾನೆ. ಆದ್ರಿಂದ ಭಯಪಡಬೇಡಿ, ಸೋತೋಗ್ಬೇಡಿ, ಕರ್ತ ನಿಮ್ಮನ್ನು ಮುನ್ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಬನ್ನಿ ಪ್ರೇರೆ, ಪ್ರಾರ್ಥಿಸೋಣ. ಪ್ರೀತಿ ಕನಿಕರವುಳ್ಳ ತಂದೆಯೇ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗೂಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ ಹೇಳಿದ್ದಿಲ್ಲ, ಅದಕ್ಕಾಗಿ ಸ್ತೋತ್ರ. ಯಾರೆಲ್ಲ ಏನೋ ಕೇಡು ಆಗ್ಬಿಡ್ತದೆ, ಏನೋ ಸಂಭವಿಸ್ತದೆ ಎಂಬುದಾಗಿ ಯಾರೆಲ್ಲ ಚಿಂತೆ ಕಳವಳದಲ್ಲಿ ಇದ್ದಾರೋ ಕರ್ತನೆ ಅವರನ್ನು ನೋಡಿ ಮಾತನಾಡಿದೆಯಲ್ಲ, ಅವ್ರ ವಿಶ್ವಾಸಗಳನ್ನ ಬಲಪಡಿಸು. ಯಾವ ಕೇಡು ಆಗದಂತೆ ಕರ್ತನೆ ಮನುಷ್ಯರಿಂದ ಆಗಿರ್ಬೋದು, ಸೈತಾನನಿಂದ ಆಗಿರ್ಬೋದು, ಶತ್ರುಗಳಿಂದ ಆಗಿರ್ಬೋದು, ಯಾವ ಕೇಡುಗಳು ಆಗದಂತೆ ಸಂರಕ್ಷಿಸಿ ಕಾಪಾಡು ಸ್ವಾಮಿ. ಅವ್ರನ್ನ ಬಲಪಡಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡ್ತೀನಿ ತಂದೆಯ ದೇವರೇ, ಆಮೇನ್. ರೈಸಲು ದೇವರೇ, ನಿಮ್ಮನ್ನು ಆಶೀರ್ವದಿಸಲಿ.